ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನಿದು ಧ್ರುವ ಫೋನ್ ಇಷ್ಟೊಂದ್ಸಲ ಬಡ್ಕೋತಾಯ್ತಲ್ಲ. ಅಕ್ಕ, ಧ್ರುವ ಎಲ್ಲಿ ಹೋದ್ರು? ಅಪ್ಪ ರಿಸೀವ್ ಮಾಡ್ತಿಲ್ಲ, ಏನ್ ಮಾಡೋದು? ಯಾರು ಫೋನ್ ಮಾಡಲ್ವಲ್ಲ. ಇವತ್ತೇನು ಆಗ್ಲಿಂದ ಫೋನ್ ಬರ್ತಾನೆ ಐತೆ. ಯಾರಿರ್ಬೋದು? ಒಂದ್ ವೇಳೆ ಭೈರನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಾಗಿ ಅವ್ರ ಫ್ರೆಂಡು ಫೋನ್ ಮಾಡ್ತಾವ್ರ? ಏನಿರ್ಬೋದು ವಿಷಯ? ಅಪ್ಪ, ಮಾವ ಮೈನ ತಾನೇ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ದು. ನಾನ್ ಮೈನಂಗೆ ಕಾಲ್ ಮಾಡ್ಲಾ? ಮಾಡಮ್ಮ ಅವಳಿಗೇನೆ. ಜಯಂತಿ ಅಕ್ಕ, ಈಗ ನನ್ ಫೋನ್ ಬಡ್ಕೋತಾಯ್ತಲ್ಲ. ಏ ಮೈನಾ, ಏನೋ ಅವಸರ ಇರೋದಕ್ಕಲ್ಲ ಅಷ್ಟೊಂದು ಸರಿ ಫೋನ್ ಬರ್ತಾ ಇರೋದು. ನೀನು ಹೋಗಿ ಮಾತಾಡೋಗು. ಅವಳು ಫೋನ್ ಪಿಕ್ ಮಾಡ್ತಿಲ್ಲಪ್ಪ. ಹೌದಾ? ಇನ್ನೊಂದ್ಸಲ ಮಾಡಮ್ಮ. ತುಳಸಿ ಅವ್ರು ಯಾಕೆ ನನಗೆ ಫೋನ್ ಮಾಡ್ತಿದ್ದಾರೆ? ಹೇಳಿ ತುಳಸಿ. ಮೈನಾ, ಮಾವ ಎಲ್ಲಿ? ಅವಾಗಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಯಾಕೆ ರಿಸೀವ್ ಮಾಡ್ತಿಲ್ಲ? ಅವ್ರ ಫೋನ್ ಲಾಕರ್ ಎಲ್ಲ ಐತೆ. ಅವರು ಗೋಡನಲ್ಲಿ ಕೆಲಸ ಮಾಡ್ತಿದ್ದಾರೆ. ನೀವ್ಯಾಕೊಂಥರ ಮಾತಾಡ್ತಿದ್ದೀರಾ? ಏನಾಯ್ತು? ಅಯ್ಯೋ ಮೈನಾ, ಏನ್ ಹೇಳಿ, ಒಂದ್ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಹಾ ತುಳಸಿ, ನಂಗೆ ವಿಷಯ ಗೊತ್ತಾಯ್ತು. ನಾನು ಧ್ರುವರ ಹತ್ರ ಕೋಪ ಮಾಡ್ಕೊಂಡು ಮಾತಾಡಿದ್ದೀನಿ. ಅವ್ರಿಗೆ ಬುದ್ಧಿ ಹೇಳಿದ್ದೀನಿ. ಮನೆಗೆ ಹೋಗ್ತಿದ್ದಂಗೆ ಅಮ್ಮನ ಹತ್ರ ಕ್ಷಮೆ ಕೇಳಬೇಕು, ಸಮಾಧಾನ ಮಾಡ್ಬೇಕು ಅಂತ. ನೀವೇನೋ ಯೋಚನೆ ಮಾಡಬೇಡಿ. ಅಯ್ಯೋ ಮೈನಾ, ಅದಲ್ಲ. ಮಾವ ಬಂದು ಸಮಾಧಾನ ಮಾಡೋದಕ್ಕೆ ಅತ್ತೆ ಮನೆಯಲ್ಲಿ ಇರ್ಬೇಕಲ್ಲ ಮೈನಾ. ಏನ್ ಹೇಳ್ತಿದ್ದೀರಾ? ನೀವೇನ್ ಹೇಳ್ತಿದ್ದೀರಾ ಹೇಳಿ? ನಾನು ಏನ್ ಹೇಳಿ, ಇಲ್ಲಿ ಏನೇನೋ ನಡೀತಿದೆ. ನನ್ ಮಗನೇ ಹಾಗೆ ಹೇಳಿದ್ಮೇಲೆ ನಾನ್ ಬದುಕಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಿಮ್ಮನ್ನೆಲ್ಲ ಬಿಟ್ಟು ನಾನು ದೂರ ಹೋಗ್ತಾ ಇದ್ದೇನೆ. ನನ್ನನ್ನು ಯಾರು ಹುಡುಕ್ಬೇಡ. ತುಳಸಿ, ಅಮ್ಮ ಎಲ್ಲ ಹೋದ್ರು? ಎಲ್ಲಿಗೆ ಹೋದ್ರು ಅವರು? ಮೈನಾ, ಬೆಳಿಗ್ಗೆ ಮಾವ ಹಾಗೆ ಹೇಳೋದಾಗಿಂದ ರೂಮಲ್ಲೇ ಇದ್ರು. ಮಾತ್ರೆ ಕೊಡೋಣ ಅಂತ ರೂಮಲ್ಲಿ ಹೋಗಿ ನೋಡಿದ್ರೆ ಅತ್ತೆ ರೂಮಲ್ಲಿ ಇರ್ಲಿಲ್ಲ. ಎಲ್ಲ ಕಡೆ ಹುಡುಕ್ದೆ, ಆದ್ರೆ ಅವ್ರು ಎಲ್ಲೂ ಇಲ್ಲ. ಈಗ ನೋಡಿದ್ರೆ ಅವ್ರು ಬರ್ದಿಟ್ಟಿರೋ ಲೆಟರ್ ಮಾತ್ರ ಸಿಕ್ತು. ಮೈನಾ ಪ್ಲೀಸ್, ಈಗಲೇ ಹೋಗಿ ಈ ವಿಷಯನ ಮಾವಂಗ್ ತಿಳಿಸಿ. ಸರಿ ಸರಿ ಸರಿ, ನಾನು ಈಗಲೇ ಹೋಗಿ ಅವ್ರ ಹತ್ರ ಹೇಳ್ತೀನಿ. ಅಯ್ಯೋ ಮೈನಾ, ಬೇಗ ಹೋಗಿ ಹೇಳಿ. ನೀವೇನು ಯೋಚನೆ ಮಾಡಬೇಡಿ, ಅಮ್ಮ ಸಿಗ್ತಾರೆ. ನಾನು ಈಗಲೇ ಹೋಗಿ ಹೇಳ್ತೀನಿ. ಅಪ್ಪ, ಮೈನನ್ ಹತ್ರ ಎಲ್ಲ ವಿಷಯನೂ ಹೇಳಿದ್ದೀನಿ. ಅವ್ರು ಹೋಗಿ ಮಾವನ ಹತ್ರ ಹೇಳ್ತಾರಂತೆ. ಸರಿ ಇರಮ್ಮ, ನೋಡೋಣ. ಏನ್ರಿ ನೋಡೋದು? ಅವಳಿಂದ ತಾನೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಹೋಗಿ ಹೋಗಿ ಅವಳಿಗೆ ಯಾಕೆ ಹೇಳಿದೆ ನೀನು? ಅಯ್ಯೋ ಅಮ್ಮ, ಮೊದ್ಲಿವಾಗ ಅತ್ತೆ ಎಲ್ಲಿದ್ದಾರೆ ಅಂತ ಕಂಡು ಹಿಡಿಯೋದು ಅಷ್ಟೇ ಮುಖ್ಯ. ಮಿಕ್ಕಿದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ ಅಮ್ಮ. ದೀಪಾ, ಅತ್ತೆ ಯಾವಾಗ್ಲೂ ಹೋಗೋ ಫ್ರೆಂಡ್ಸ್ ಮನೆ ನಿನ್ಗೇನಾದ್ರೂ ಗೊತ್ತಾ? ಹಾ ಗೊತ್ತು. ಹಾಗಾದ್ರೆ ನಡಿ, ನಾವು ಹೋಗಿ ಹುಡ್ಕೋಣ. ಬಾ. ಅಪ್ಪ, ನೀನೊಂದ್ಸತಿ ನಮ್ಮ ರಿಲೇಟಿವ್ಸ್ ಮನೆಗೆಲ್ಲ ಕಾಲ್ ಮಾಡಿ ಕೇಳು, ಅತ್ತೆ ಅಲ್ಲೆಲ್ಲಾದ್ರೂ ಹೋಗಿದಾರ ಅಂತ. ಹೋಗಿ ನೋಡು. ಸರಿನಮ್ಮ, ನೀನು ಹುಷಾರು. ಸರಿಯಪ್ಪ. ರೀ,
ಈಗ ಏನ್ರಿ ಮಾಡೋದು? ನೀನು ಸ್ವಲ್ಪ ಸುಮ್ಮನಿದೆ. ಅಕ್ಕ ನಾನು ಆಮೇಲೆ ಬಂದು ಹೇಳ್ತೀನಿ ಅಕ್ಕ, ಆಮೇಲೆ ಬಂದು ಹೇಳ್ತೀನಿ. ಹಲೋ, ಸರ್ಸು ಏನಾದರೂ ಬಂದಿದ್ದಾಳಾ? ಹೌದಾ, ಸರಿ. ಏನಂದ್ರು ರೀ? ಅಲ್ಲೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕಣೆ. ಅಯ್ಯೋ, ಏನ್ರಿ ಮಾಡೋದೀಗ? ಎಲ್ಲಿ ಅಂತ ಹುಡ್ಕೋದು ಅದ್ಕೇನಾ? ಸುಕನ್ಯಾ, ನೀನು ಸಮಾಧಾನ ಮಾಡ್ಕೋ ಈ ಟೈಮಲ್ಲಿ. ಮೈನಾ ಇಷ್ಟೊತ್ತಿಗೆ ಧ್ರುವನ್ಗೆ ಹೇಳಿರ್ತಾಳೆ. ಅವನು ಖಂಡಿತ ಅವನು ಹುಡುಕ್ತಾನೆ. ರೀ, ಮಾತಿಗೂ ಮೈನಾ 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 ಅಂತ ಹೇಳ್ಬೇಡಿ. ನೀವೇನಾದ್ರೂ ಮಾಡಕ್ಕಾಗತ್ತಾ ನೋಡಿ.